ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮನೆತನ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಮನೆತನದಲ್ಲಿ ಅವರ ಅಕ್ಕ ಅವಳಿಗೆ ದ್ರೋಹ ಬಗೆಬೇಕು ಅಂತಲೇ ಪ್ರತಿಯೊಂದು ವಿಷಯದಲ್ಲೂ ಕಾಯ್ತಾ ಇರ್ತಾಳೆ. ಆದರೆ ಅತ್ತೆ ಒಳ್ಳೆಯವಳು ಇರ್ತಾಳೆ. ಹಾಗಾಗಿ ಯಾವಾಗಲೂ ಅತ್ತೆ ಅವಳನ್ನ ಯಾವಾಗಲೂ ಅವಳನ್ನ ಕಾಪಾಡ್ತಾನೆ ಇರ್ತಾಳೆ. ಯಾಕೆ ಅಂತಂದರೆ ಏನು ಕಷ್ಟ ಆಗೋಕ್ಕೆ ಬಿಡೋದೇ ಇಲ್ಲ. ಆದರೆ ಪ್ರತಿಯೊಂದು ವಿಷಯದಲ್ಲೂ ಒಂದೇ ಮನೇಲಿ ಬೆಳೆದಿರ್ತಾರೆ ಅಕ್ಕ ತಂಗಿರು. ಆದರೆ ಅಕ್ಕ ತಂಗಿಗಂತೂ ಕಷ್ಟ ಕೊಡೋದು ಅಂದರೆ ಅಕ್ಕಗೆ ಭಾಳ ಇಷ್ಟ. ಅದರಲ್ಲೂ ಅವಳು ದೊಡ್ಡಮ್ಮಂಗೂ ಕೂಡ ತುಂಬ ಇಷ್ಟ. ತುಂಬ ಕಷ್ಟ ಕೊಡೋದು ಅಂದರೆ ತುಂಬ ಇಷ್ಟ ಆಗಿರುತ್ತೆ. ಯಾರೋ ಒಬ್ಬಳು ಬಂದಿರ್ತಾಳೆ, ಅವಳನ್ನು ರೂಮ್ ಪಾಪ ಅವ್ನು ಮಲಗಿದ್ದಾಗ ರೂಮ್ ಬಾಗಿಲು ತಕ್ಕೊಂಡು ಒಳಗೆ ಹೋಗೋದಂತೆ. ಆಮೇಲೆ ಇವಳು ಅದ್ರೊಳಗೆ ಹೋಗೋದಂತೆ. ಆಮೇಲೆ ಅಲ್ಲಿಂದ ಕಿರ್ಚ್ಕೊಂಡು ಓಡಿ ಬರೋದಂತೆ. ಆಮೇಲೆ ಮನೆಯವರೆಲ್ಲ ಓಡಿ ಬರೋದಂತೆ. ಆಮೇಲೆ ಏನಾಯಿತು ಅಂತ ಕೇಳೋದು. ಆಗ ಅವನೇ ಈ ಥರ ತಪ್ಪು ಮಾಡಿಬಿಟ್ಟ ದರ್ಶನ್ ಅಂತ ಹೇಳೋದು. ಇದನ್ನೇ ಇವರು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಯಾವಾಗಲೂ. ಆದರೆ ಆಗಿರೋದೇ ಬೇರೆ ಆಗಿರುತ್ತೆ. ಇವ್ರು 3 ಜನ ಪ್ಲ್ಯಾನ್ ಇದು ಕ್ರಿಮಿನಲ್ ಐಡಿಯಾ ಉಪಯೋಗಿಸ್ಬಿಟ್ಟು ಇವ್ರು 3 ಜನ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಪಾಪ ದರ್ಶನ್ನ ಹಿಡಿಸೋಕ್ಕೆ, ದರ್ಶನ್ನ ಕೆಟ್ಟವನಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಹೀಗಾಗಿಯೇ ಇದು ಪಾಪ ಇವ್ರು ಮಾಡಿರೋ ಪ್ಲ್ಯಾನು ಅವ್ರು ಯಾರಿಗೂ ಗೊತ್ತಿರಲ್ಲ. ಅಲ್ಲಿ ಮನೆತನ ಸೀರಿಯಲ್ಲು ಅವು ಮೇಯ್ನು ಕ್ಯಾರೆಕ್ಟ್ರೇ ಆಗಿರೋ ಅಂಥ ಇವಳದೇ ಇದೆಲ್ಲ ಕುತಂತ್ರ ಬುದ್ಧಿ ಆಗಿರುತ್ತೆ. ತಾಳಿ ಕಟ್ಟುವಂಥ ಹಿಂಸೆ ಕೊಟ್ಟಿರ್ತಾಳೆ. ಅದಕ್ಕೆ ಇವನು ನಾನು ತಾಳಿ ಕಟ್ಟಲ್ಲ, ನನಗೆ ಹೆಂಡ್ತಿ ಇದ್ದಾಳೆ ಅಂತ ದರ್ಶನ್ ಹೇಳಿರ್ತಾನೆ. ಆ ಒಂದು ಇಂಟೆನ್ಷನ್ ಇಟ್ಕೊಂಡ್ಬಿಟ್ಟು ಇವಳು ಇಲ್ಲೇ ಆಟ ಆಡೋಕ್ಕೆ ಹೋಗ್ತಾಳೆ. ಆಮೇಲೆ ಎಲ್ಲವನ್ನೂ ಒಪ್ಪಿಸ್ಕೊಂಡು ಹೊತ್ತು ಕರೆದು ರಂಪಾಟ ಮಾಡಿ ತಾಳಿ ಕಟ್ಟಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಹೋರಾಡ್ತಿರ್ತಾಳೆ. ಆಗ ಅವನ ಹೆಂಡ್ತಿ, ದರ್ಶನ್ ಹೆಂಡ್ತಿ ಇದಕ್ಕೆ ಒಪ್ಪದೇ ಇದ್ದ ಕಾರಣಕ್ಕೆ ಕದ್ದು ಮದುವೆ ಮಾಡ್ಕೋಬೇಕು ಅಂತೇಳಿ. ಇದು ಪಾಪ ಅವನ ಹೆಂಡ್ತಿಗೆ ಗೊತ್ತೇ ಇರಲ್ಲ. ಅಮ್ಮಂಗೂ ಗೊತ್ತಿರಲ್ಲ, ಹೆಂಡ್ತಿಗೂ ಗೊತ್ತಿರಲ್ಲ. ಇವನನ್ನು ಅಲ್ಲಿ ಒಂದು ಯಾವುದೋ ದೇವಸ್ಥಾನದಲ್ಲಿ ಮದುವೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡಿರ್ತಾರೆ. ಈ ವಿಷಯ ಅವನ ಹೆಂಡ್ತಿಗೆ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ಯಾವ ದೇವಸ್ಥಾನ ಎಲ್ಲಿ ಅಂತ ಹುಡ್ಕೊಂಡು ಹೋಗಲಿ ಅಂತ ಅವಳು ಯೋಚನೆ ಮಾಡ್ತಿರ್ತಾಳೆ. ಆಮೇಲೆ ಅವರ ಅತ್ತೆ ಕೂಡ, ದರ್ಶನ್ ಅಮ್ಮ ಕೂಡ ಅವಳು ಯೋಚನೆ ಮಾಡ್ತಿರ್ತಾಳೆ, ಎಲ್ಲಿ ಅಂತ ಹುಡ್ಕೊಂಡು ಹೋಗೋದು, ಏನು ಮಾಡೋದು ಅಂತೇಳಿ. ಕೊನೆಗೂ ಅವರಿಗೆ ಒಂದು ದಾರಿ ತೋರುತ್ತೆ. ಅವರು ಅಲ್ಲಿಗೆ ಎಂಟ್ರಿ ಆಗ್ತಾರೆ ತಾಳಿ ಕಟ್ಟೋ ಸಮಯಕ್ಕೆ. ಆದರೆ ತಾಳಿ ಕಟ್ಟಿಸೋಕ್ಕೆ ಇವಳು ರೆಡಿಯಾಗಿರ್ತಾಳೆ. ಏನೇ ಪ್ರಯತ್ನ ಮಾಡಿದ್ರೂ ಬರೀ ಕ್ರಿಮಿನಲ್ ಐಡಿಯಾನೇ ಉಪಯೋಗಿಸಿ ಇವಳ ಅಮ್ಮ ಇಬ್ಬರು ಸೇರಿಕೊಂಡು ಪ್ರತಿಯೊಂದು ವಿಷಯದಲ್ಲೂ ಕೈ ಮುರಿದ್ರೂ ಬಿಡಲ್ಲ, ಇವಳು ಕಾಲು ಮುರಿದ್ರೂ ಬಿಡಲ್ಲ. ಪ್ರತಿಯೊಂದು ವಿಷಯಕ್ಕೂ ತಲೆ ತೋರಿಸ್ಕೊಂಡು ಬಂದುಬಿಡ್ತಾಳೆ. ಇವ್ರದ್ದು ದೊಡ್ಡ ಬಟ್ಟೆ ಅಂಗಡಿ ಇರುತ್ತೆ. ಆ ಬಟ್ಟೆ ಅಂಗಡಿನಲ್ಲೂ ಕ್ರಿಮಿನಲ್ ಐಡಿಯಾ ಮಾಡಿ ಅಲ್ಲಿ ಸಿಕ್ಕಾಕೋತಾಳೆ. ಪ್ರತಿಯೊಂದು ಸಲನೂ ಎಲ್ಲ ಕಡೆ ಸಿಕ್ಕಾಕೋತಾಳೆ. ಬಾವನ್ನ ಸೊಸೆ ಅವಳು ಮೈದನ ಸೊಸೆ, ಈ ಥರ ಇಬ್ಬರೂ. ಆದರೆ ಅವ್ರ ಅತ್ತೆ ಪ್ರತಿಯೊಂದು ವಿಷಯದ ಕೆಲವೊಂದು ಟೈಮು ಒಪ್ತಾಳೆ. ಒಪ್ಕೊಂಡು ನನ್ನ ಸೊಸೆದೇ ರೈಟು ಅಂತಿರ್ತಾಳೆ. ಕೆಲವೊಂದು ಟೈಮು ಮಾತ್ರ ಬಿಟ್ಕೊಟ್ಟಿರ್ತಾಳೆ ಅಷ್ಟೇ. ಆದರೆ ದರ್ಶನ್ ಅಮ್ಮಂಗೆ ಎಲ್ಲ ಗೊತ್ತಿರುತ್ತೆ. ಯಾವ ರೀತಿ ಬಿಡಿಸೇಳಕ್ಕೆ ಹೋದ್ರೂ ಇವ್ರು ಕೆಲವೊಂದು ಟೈಮು ಕೇಳೋ ಪರಿಸ್ಥಿತಿಲಿರಲ್ಲ. ಹಾಗಾಗಿ ಅವಳು ಅದನ್ನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಒಪ್ಕೊಂಡು ಬಿಡ್ತಾಳೆ. ಸರಿ ಆಯಿತು ಅಂತೇಳಿ. ಏಕೆಂದರೆ ಇಬ್ಬರು ಒಂದೇ ಮನೆ ಸೊಸೆಯರಾಗಿದ್ದಾರೆ. ಬಾವನ ಮಗನಿಗೆ ಅವಳನ್ನು ತಂದ್ಕೊಂಡಿದ್ದಾರೆ, ಅಕ್ಕನ. ಮತ್ತು ಇವಳ ಮಗನಿಗೆ ಅವಳ ತಂಗಿನ ತಂದ್ಕೊಂಡಿದ್ದಾರೆ. ಹೀಗಾಗಿ ಇವರು ಏನು ಮಾಡೋಕ್ಕೂ ಬರಲ್ಲ. ಪ್ರತಿಯೊಂದು ವಿಷಯದಲ್ಲೂ ಈಗ ಅಕ್ಕ ತಂಗಿರು ಒಂದೇ ಮನೆ ಸೊಸೆ ಆಗಿರೋದ್ರಿಂದ ಬೇರೆ ಬೇರೆ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ಅದು ಒಂದು. ಆಮೇಲೆ ಸುಮ್ಮನೆ ಏನಕ್ಕಾದ್ರೂ ಜಗಳ ಆಡ್ಕೊಂಡು ನಾವು ಹೋಗ್ತೀವಿ ಬೇರೆ ಅಂದರೆ. ಆದರೆ ಇವಳು ಹೋಗಲ್ಲ. ಶರಣಿ ನಾನು ಯಾವ ಕಾರಣಕ್ಕೂ ಮನೆಯಿಂದ ಹೋಗಲ್ಲ ಅಂತ ಇವಳು ತೀರ್ಮಾನ ಮಾಡ್ಕೊಬಿಟ್ಟಿದ್ದಾಳೆ. ದರ್ಶನ್ ಮತ್ತು ಶರಣ್ಯ ಅವ್ರ ಮನೆಯಲ್ಲೇ ಇರ್ತಾರೆ. ಅವಳು ಮಾತ್ರ ಅರ್ಧಕ್ಕರ್ಧ ಆಸ್ತಿ ಕೊಟ್ಬಿಟ್ರೆ ನಾವು ಹೋಗ್ಬಿಡೋಣ ಅಂತ ಅವಳು ತೀರ್ಮಾನ. ಆಸ್ತಿ ಕೊಡೋದಕ್ಕೆ ಇವ್ರು ತಯಾರಿಲ್ಲ. ಏಕೆ ಅಂತ ಅಂದರೆ ಅವಳು ಏನು ಉಳಿಸಲ್ಲ.
ಪ್ರತಿ ಒಂದು ವಿಷಯದಲ್ಲೂ ಕ್ರಿಮಿನಲ್ ಐಡಿಯಾ ಉಪಯೋಗಿಸ್ತಾಳೆ, ಏನೇನು ಉಳಿಸಲ್ಲ ಅವಳು. ಹಾಗಾಗಿ ಅವಳಿಗೆ ಏನು ಕೊಟ್ರು ಅವಳು ಉಳಿಸಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಎಲ್ಲ ಅಪ್ಪನ ಮನೇಲಿದ್ದರೂ ದ್ರೋಹನೇ, ಇಲ್ಲಿ ಈಚೆ ಬಂದ್ರೂ ದ್ರೋಹನೇ, ಆಚೆ ಹೋದ್ರೂ ದ್ರೋಹನೇ. ಇವಳು ಪ್ರತಿಯೊಂದು ವಿಷಯದಲ್ಲೂ ದ್ರೋಹನೇ ಮಾಡ್ತಿರ್ತಾಳೆ. ಅವಳ ವಿಷಯ ಸರಣಿಗೂ ಗೊತ್ತಾಗಿದೆ. ಸರಣ ಅದನ್ನು ಬಿಡಿಸಿ ಹೇಳ್ತಾಳೆ, ಅತ್ತೆಗೆ ಹೇಳ್ತಾಳೆ, ದೊಡ್ಡ ಅತ್ತೆಗೆ ಹೇಳ್ತಾಳೆ, ದೊಡ್ಡ ಮಾವಂಗೆ ಹೇಳ್ತಾಳೆ, ಮಾವಂಗೆ ಹೇಳ್ತಾಳೆ, ಗಂಡಂಗೆ ಹೇಳ್ತಾಳೆ, ಎಲ್ಲರಿಗೂ ಹೇಳಿರ್ತಾಳೆ. ಎಲ್ಲ ಹೇಳಿದ್ರೂ ಇವಳನ್ನ ಕೆಲವು ಸುಮ್ಮನೆ ಆಯಿತು ಅಂತ ಎಲ್ಲ ಒಪ್ಕೊಂಡು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತಾಳೆ, ಪುನಃ ಅದೇ ಕೆಲಸ ಮಾಡ್ತಾಳೆ. ಹೀಗಾಗಿ ಇವಳಿಗೆ ಯಾವ ರೀತಿಯೂ ಬುದ್ಧಿ ಕಲಿಸೋಕ್ಕೆ ಆಗ್ತಾನೇ ಇಲ್ಲ. ಗಂಡನಿಗೂ ದ್ರೋಹ ಮಾಡ್ತಾಳೆ ಇವಳು ಪ್ರತಿಯೊಂದು ವಿಷಯದಲ್ಲೂ. ಈಗಾಗಲೇ ದೇವಸ್ಥಾನಕ್ಕೆ ತಾಳಿ ಕಟ್ಟೋದಕ್ಕೆ ಅಂತೇಳ್ಬಿಟ್ಟು ಕರ್ಕೊಂಡೋಗಿ ಕೂರಿಸ್ಕೊಂಡಿದ್ದಾಳೆ. ಅಲ್ಲೊಂದು ಕ್ರಿಮಿನಲ್ ಐಡಿಯಾ ಮಾಡಿ ಅಷ್ಟೊತ್ತಿಗೆ ಶರಣ್ಯಗೆ ಮತ್ತು ಅವ್ರ ಅತ್ತೆಗೆ ಗೊತ್ತಾಗಿ ಅವ್ರು ಅಲ್ಲಿಗೆ ಹೋಗ್ತಾರೆ. ಹೋಗಿ ಅಲ್ಲಿ ಬಿಡುಗಡೆ ಮಾಡಿಕೊಂಡು ಮತ್ತೆ ಅವನನ್ನು ಕರ್ಕೊಂಡು ಬರ್ತಾರೆ. ಹೀಗೆ ಇವಳದು ಎಲ್ಲ ಕಡೆನೂ ಅಷ್ಟೇ ಕ್ರಿಮಿನಲ್ ಬುದ್ಧಿನೇ ಉಪಯೋಗಿಸ್ತಾ ಇರ್ತಾಳೆ ಪ್ರತಿಯೊಂದು ವಿಷಯದಲ್ಲೂ. ಹಾಗಾಗಿ ಅವಳು ಶರಣ್ಯಗೆ ಅತ್ತೆಗಂತೂ ಅಂದರೆ ದರ್ಶನ್ ಅಮ್ಮಂಗಂತೂ ತಲೆ ಕೆಟ್ಟೋಗಿರುತ್ತೆ, ತುಂಬಾ ತಲೆ ಕೆಡ್ಸ್ಕೊಂಡಿರ್ತಾಳೆ. ಇವಳು ಏನು ಯಾವ ಥರನೂ ದಾರಿಗೆ ಬರೋದೇ ಇಲ್ವಲ್ಲ, ಪ್ರತಿ ಸಲವೂ ಇದೇ ಥರ ಮಾಡ್ತಾಳಲ್ಲ ಅಂತೇಳ್ಬಿಟ್ಟು ತುಂಬ ತಲೆ ಕೆಡ್ಸ್ಕೊಂಡಿರ್ತಾಳೆ. ಇವು ಮತ್ತು ಫಸ್ಟ್ ಒಬ್ಬಳು ಎಂಟ್ರಿ ಇದ್ಲು, ಈಗ ಒಬ್ಬಳೇ ಎಂಟ್ರಿ ಆಗೋಕ್ಕೆ ಇವಳೇ ಎಲ್ಲ ಐಡಿಯಾ ಓಡಿಸಿ ಕರ್ಕೊಬಂದು ಇಲ್ಲಿ ಬಿಡೋದೇ ಇವಳು. ಯಾರೋ ಶರಣ್ಯ ಅಕ್ಕ ಅವಳೇನೆ ಕರ್ಕೊಬಂದು ಬಿಡ್ತಾಳೆ ಪ್ರತಿಯೊಂದು ವಿಷಯದಲ್ಲೂ. ಅಂದರೆ ತಂಗಿಗೆ ದ್ರೋಹ ಬಗೆಯೋದ್ರಲ್ಲಿ ಎತ್ತಿದ ಕೈ ಆಗಿದ್ದಾಳೆ. ಸ್ವಂತ ತಂಗಿಯಾದರೆ ಅಂದರೆ ಅಪ್ಪ ಒಬ್ಬನೇ ಇರ್ತಾನೆ, ಅಮ್ಮಂದಿರು ಇಬ್ಬರಾಗಿರ್ತಾರೆ. ಹಂಗಾಗ್ಬಿಟ್ಟು ತಂಗಿಗೇ ದ್ರೋಹ ಬಗೀತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.